ನರಸೀಪುರ ಪಟ್ಟಣದ ನಂಜನಗೂಡು ರಸ್ತೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದ ಕರ್ಮಕಾಂಡ ಬಯಲಾಗಿದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಕೇಂದ್ರ ಕಚೇರಿ ಅಪರ ನಿರೀಕ್ಷಕರು ವಾಣಿ ಮತ್ತು ಮೈಸೂರು ಜಿಲ್ಲಾ ಜಂಟಿ ನಿರ್ದೇಶಕರು ರಂಗೇಗೌಡ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು, ನಡೆದಿರುವ ಅವ್ಯವಹಾರಕ್ಕೆಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರಾಮೇಗೌಡನ ಮುಖ್ಯ ಕಾರಣ. ಅವರ ಒತ್ತಾಸೆಯಿಂದಲೇ ಇಂತಹ ಕೃತ್ಯಗಳು ನಡೆದಿರುವುದು. ಇವರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದರು. ನಮ್ಮ ಸಮ್ಮುಖದಲ್ಲಿ ತಾವೆಲ್ಲ ಪರಿಶೀಲನೆ ಮಾಡೋದಿಲ್ಲ, ಹೆಸರು ಮತ್ತು ಏನೇನು ತೋರಿಸೋದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ದೂರು ಸತ್ಯನೇ ಸುಳ್ಳು ಆಗೋದು ತಮ್ಗೆ ಗೊತ್ತಿದೆಯಾ? ನಾವು ಪರಿಶೀಲನೆ ಮಾಡ್ತೀವಿ, ಸತ್ಯನೇ ಸುಳ್ಳು ಮೇಡಮ್. ಕೆಲವೆಲ್ಲ ಕರೆಕ್ಟೇ ಇದೆ, ಅದ್ರ ಬಗ್ಗೆ ನಾವೇನು ಆಕ್ಷನ್ ಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನೋದು ಹೌದು. ನಿಮ್ಮ ಉದ್ದೇಶ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ನಮ್ಮ ಉದ್ದೇಶ ಶಿಕ್ಷಣಕ್ಕೆ ಮಾತ್ರ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಸುವ್ಯವಸ್ಥಿತವಾದ ವಾತಾವರಣ ಇರಬೇಕು ಅಂತ ಅನ್ನೋದು ಕರೆಕ್ಟ್ ಆಗಿದೆ. ಅದಕ್ಕೆ ನಮಗೆ ಏನು ಅಗತ್ಯ ಕ್ರಮ ಬೇಕಾಗಿದೆ ಅದು ನಾವು ಖಂಡಿತ ಮಾಡ್ತೀವಿ, ಸರಿಪಡಿಸ್ತೀವಿ. ದೀಕ್ಷಿತರು ಮತ್ತೆ ನಿತಿನ್ ಯಾಕೆ ಫುಲ್ ಅರ್ಜೆಂಟ್ ಆಗಿದ್ದಾನೆ ಅನ್ನೋದು ಒಂದು ಕಾರಣ ಇರುತ್ತಲ್ಲ. ಸರಿಗ ಹೌದೌದು ಅವ್ರನ್ನ ಮಾತಾಡ್ಬಿಟ್ಟು ತರಿಸಿ ಎಷ್ಟು ಮೀಟಿಂಗ್ ಮಾಡಿದ್ದಾರೆ? ಈಗ ನಿಮ್ಮ ಹಾಸ್ಟೆಲ್ ಇಲ್ಲ, ಅವ್ರ ಅಪ್ಪ ಅಮ್ಮಗೂ ಗೊತ್ತಿಲ್ಲ ಅಂತಂದ್ರೆ ನೀವು ಅದ್ರ ಬಗ್ಗೆ ಏನು ಒಂದು ಮಾಡ್ಬೇಕಾಗುತ್ತೆ, ಕ್ರಮ ವಹಿಸ್ಬೇಕಾಗುತ್ತೆ. ಮೀಟಿಂಗೇ ಮಾಡಿಲ್ಲ. ನಾವು ಪೇರೆಂಟ್ಸ್ ಮೀಟ್ ಅಂತ ಮಾಡಿರ್ತೀವಿ ಹಾಸ್ಟೆಲ್ಗಳಲ್ಲಿ. ನಾನು ಬೆಂಗಳೂರು ಹತ್ರ ನೋಡ್ತೀನಿ, ಎಲ್ಲರೂ ಪೇರೆಂಟ್ಸ್ ಪಾಪ ಬಿಸಿ ಇರ್ತಾರೆ. ಶೌಚಾಲಯಕ್ಕೆ 2,000 ರೂಪಾಯಿ ಮೇಂಟೆನೆನ್ಸ್ ಕಾರ್ಯಕ್ರಮಕ್ಕೆ ಮತ್ತೆ 20,000 ರೂಪಾಯಿ ಮೇಂಟೆನೆನ್ಸ್ ಇದೆ, ಅದೆಲ್ಲ ರಿಟರ್ನ್ ಆಗಬೇಕು. ಆಧಾರದ ಸುಳ್ಳು ಆಗೋದ್ರಲ್ಲ ಅದೆಲ್ಲ ರಿಟರ್ನ್ ಆಗಬೇಕು, ಶಿಕ್ಷೆ ಆಗಬೇಕು, ವಜಾ ಆಗಬೇಕು. ಇವರು ಮುಖ್ಯ ಕಾರಣವಾಗಿ ತಲೆದಂಡ ಆಗಬೇಕು. ಶಿಕ್ಷಣಕ್ಕೆ ಬರಗಂಟ ಇವ್ರು ಏನು ಮಾಡ್ತಿರೋ ನಾನು ತಾಲೂಕಲ್ಲೇ ಯಾರು ರಕ್ಷಣೆ ಮಾಡಕ್ ಬಂದಿಲ್ಲ, ನಾವು ಎಂಕ್ವೈರಿ ಮಾಡಕ್ ಬಂದಿಲ್ಲ. ರಕ್ಷಣೆ ಹೆಂಗ್ ಮಾಡ್ತಿಲ್ಲ ಅವ್ರು ರಕ್ಷಣೆ ಮಾಡಕ್ ಬಂದಿಲ್ಲ. ನಾವು ಆಟದಲ್ಲಿ ಮತ್ತೆ ಅವ್ರು ಬಯಕ್ಕೂ ಆಗಲ್ಲ. ನಾವೀಗ ಮೇಡಮ್ ರಕ್ಷಣೆ ಮಾಡಕ್ ಬಂದವರು ಅವ್ರನ್ನ ನಾನು ಅವ್ರಿಗೆ ಹೇಳಿದ್ದೀನಿ. ಹೋದ್ಸರಿ ಬಂದಾಗ್ಲೂ ವಾರ್ಡನಿಗೆ ನಾನು ವಾರ್ನ್ ಮಾಡೇ ಹೋಗಿದ್ದೆ. ಅವರು ಈಗ ಏನೋ 3 months ರಿಟೈರ್ಮೆಂಟ್ ನಲ್ಲಿ ಇದಾವೆ ಅಂತ ಹೇಳ್ತಿದ್ದಾರೆ. ನಾವು ಅದರ ರಿಪೋರ್ಟ್ ಮಾಡ್ತೀವಿ. ಇವ್ರಿಗೆ ನಾವು ಮೌಖಿಕವಾಗಿ ಉತ್ತರಕೊಟ್ಟಿದ್ದೆ ಪ್ರಶ್ನೆಗಳಿಗೆ ಇವ್ರು ಏನೋ ಮಾಡಿಲ್ಲ. ಆಯ್ತಲ್ವಾ? ಈ ಪೇಪರ್ ಹಾಕಿದ್ರು ತಮ್ಮ ಮೇಲಾಧಿಕಾರಿ ಗಮನ ಬಂದಿದೆ. ನೀವು ಮೈಸೂರಿನವರು, ಇವರು ರಾಜ್ಯ ಮಟ್ಟದವರು, ಇವರು ಸ್ಥಳೀಯವಾಗಿ ಸಹಾಯಕ ಅಧಿಕಾರಿಗಳು. ಇವರು ಇಲ್ಲಿ ಹಲವಾರು ಬಾರಿ ಬಂದು ಮೀಟಿಂಗ್ ಮಾಡಿದ್ದಾರೆ, ಪರಿಶೀಲನೆ ಮಾಡಕ್ ಹೋಗಿದ್ದಾರೆ. ಆದ್ರೂ ಕೂಡ ವಾರ್ಡ್ ಅನ್ನು ದಂಧೆ ಮುಗಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ, ಸರ್ಕಾರ ವಸ್ತುಗಳನ್ನು ಕದ್ದಿದ್ದಾರೆ, ಮತ್ತೆ ಈ ಮೂಲಭೂತ ಸೌಕರ್ಯಗಳ ಕೊರತೆ ಮುಖ್ಯ ಕಾರಣರಾಗಿದ್ದಾರೆ. ಆ ಕಾರಣಕ್ಕೆ ಇವರು ಸಂಪೂರ್ಣ ಬೆಂಬಲ ಒತ್ತಾಸೆ ಇದೆ. ಇವರು ಅಸಮರ್ಥ ಅಧಿಕಾರಿ ಇದ್ದಾರೆ. ನಾವು ಏನೇನು ಮಾಡಿದ್ರು ಕ್ರಮ ತಗೋದಿಲ್ಲ. ಅಂದ್ಮೇಲೆ ಇವರು ಒತ್ತು ಕೊಡ್ಕೊಂಡಿದ್ದಾರೆ. ಮೊದಲು ಇವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದು ನಾವು ಫಸ್ಟ್ ವೆರಿಫೈ ಮಾಡಿ ಯಾರು ಲೋಪದೋಷ ಇದೆ ಅವ್ರ ಮೇಲೆ ಏನ್ ಆಕ್ಷನ್ ತಗೊಳ್ಬೇಕು ಗವರ್ಮೆಂಟ್ ನಲ್ಲಿ ನಾವು ಪ್ರಪೋಸ್ ಮಾಡ್ತೀವಿ. ಅದಕ್ಕೆ ನಾವು ಬಂದಿರೋದು. ಈಗ ನೀವು ಸಾಮಾನ್ ಎಲ್ಲ ಕದ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ನಾವು ವೆರಿಫೈ ಮಾಡ್ಬೇಕು ಅಲ್ವಾ? ಈಗ ಮೂಲಭೂತ ಸೌಕರ್ಯ ಏನಿಲ್ಲ, ಹಾಸ್ಟೆಲ್ ಇದೆ, 2 ಟೈರ್ ಕಾಟ್ ಇದೆ, ನಾವು ಇದನ್ನೆಲ್ಲ ನಾನು ನೋಡ್ಕೊಂಡೇ ಬಂದಿದ್ದೀನಿ. ಈಗ ಮಿಕ್ಕಿದ ಏನೇನು ನಾವು ಕೊಡ್ಬೇಕಿತ್ತು, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಮತ್ತೆ ಸೋಲಾರ್ ಇದೆ, ಈ ತರದ್ದು ಇದೆ. ಯಾವ್ದು ಇಲ್ಲ ಅದನ್ನ ನಾವು ಒದಗಿಸ್ಬೇಕು. ಅದಕ್ಕೆ ನಾವೆಲ್ಲ ಪಟ್ಟಿ ಮಾಡ್ಕೊಂಡು ಅದರಂತೆ ನಾವು ಮಾಡ್ತೀವಿ.
ಇಲ್ಲಿ ಹೇಳ್ಬಿಡೋದು ಅವ್ರ ಕಣ್ಣು ಮುಂದೆನೆ ತೋರಿಸಿದೀಗ ಅದನ್ನ ಅವ್ರ ಕಣ್ಣು ಮುಂದೆನೆ ತೋರಿಸ್ತಾ ಏನಂತಂದ್ರೆ ಕಂಟಿನ್ಯೂ ಸರ್ಕಾರ ಕೊಡ್ತಿದೆ ಅಲ್ಲಿ ಬಂದಿರೋದು ಗೋಲ್ಡ್ ವಿನ್ನರ್ ಏನೋ ಅನ್ಕೊಂಡು ಹಾಕಿದ್ದಾರೆ